ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 3 ಬಾರಿಯ ಅಧಿಕಾರದಲ್ಲಿಯೂ ಕೂಡ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಅದರಲ್ಲೂ ಭಯೋತ್ಪಾದನೆ ವಿರುದ್ಧ ಸಮರ ಸಾರಿರೋ ಪ್ರಧಾನಿ ಮೋದಿ ಉಗ್ರ ಪೋಷಕ ಪಾಕ್ಗೆ ಗುನ್ನ ಹಾಕಿದ್ರು. ಪಹಲ್ಗಾಮ್ ದಾಳಿಗೆ ತಕ್ಕ ಪ್ರತೀಕಾರ ತೀರಿಸಿಕೊಂಡ್ರು. ಅಲ್ಲದೆ ಕಾಶ್ಮೀರದ ಅಭಿವೃದ್ಧಿಗೆ ಪಣ ತೊಟ್ಟಿರುವಂತಹ ಮೋದಿ ಸರ್ಕಾರ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಪ್ರಧಾನಮಂತ್ರಿ ಮೋದಿ ಅವರು ಕೇವಲ ಆರ್ಥಿಕತೆಯ ಬಗ್ಗೆ ಮಾತ್ರವಲ್ಲ, ದೇಶದ ಸುರಕ್ಷತೆ ಮತ್ತು ಅಖಂಡತೆಯ ವಿಷಯ ಬಂದಾಗಲೂ ಯಾರೂ ಊಹಿಸದ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಪ್ರಧಾನಿ ಮೋದಿ ತಮ್ಮ 3 ಬಾರಿಯ ಅಧಿಕಾರಾವಧಿಯಲ್ಲೂ ರಾಷ್ಟ್ರ ಸುರಕ್ಷತೆಯ ಪ್ರಶ್ನೆಗಳನ್ನು ಎದುರಿಸಬೇಕಾಯಿತು. ಆದರೆ ಅಲ್ಲೂ ಕೂಡ ಅವರು ಶತ್ರು ರಾಷ್ಟ್ರಗಳಿಗೆ ಕೊಟ್ಟ ದಿಟ್ಟ ಉತ್ತರ ಒಂದು ಹೊಸ ಪರಂಪರೆಯನ್ನೇ ಆರಂಭಿಸಿತು. ಇಷ್ಟು ದಿನ ಭಯೋತ್ಪಾದಕತೆ ಬಗ್ಗೆ ಪಾಕಿಸ್ತಾನಕ್ಕೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಕಳುಹಿಸುತ್ತಿದ್ದ ಭಾರತ ಈ ಬಾರಿ ಗುಂಡೇಟಿಗೆ ಗುಂಡೆ ಜವಾಬು ಅನ್ನೋದು ತೋರಿಸಿಕೊಟ್ರು. ಅಗರ್ ತುಮ್ ಗೋಲಿ ಚಲಾओगे तो मान के चलो गोली का जवाब गोले से दिया जाएगा. ಪಹಲ್ಗಾಮ್ನಲ್ಲಿ ರಣಹೇಡಿ ಉಗ್ರರು 26 ಮಹಿಳೆಯರ ಕುಂಕುಮವನ್ನ ಅಳಿಸಿ ಹಾಕಿದ್ರು. ಆದರೆ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರ ಮೂಲಕ ಕೊಟ್ಟ ಉತ್ತರಕ್ಕೆ ಪಾಕಿಸ್ತಾನದ ಎದೆ ನಲುಗಿ ಹೋಗಿತ್ತು. ಒಂದು ಪರಮಾಣು ಶಕ್ತ ರಾಷ್ಟ್ರದ ಮೇಲೆ ಭಾರತದ ದಾಳಿ ವಿಶ್ವವನ್ನೇ ನಿಬ್ಬೆರಗುಗೊಳಿಸಿತು. ಈ ಹಿಂದೆ ಉಗ್ರರ ವಿರುದ್ಧದ ನಮ್ಮ ಕಾರ್ಯಾಚರಣೆ ಪಿಒಕೆವರೆಗೂ ಮಾತ್ರ ಸೀಮಿತವಾಗಿತ್ತು. ಆದರೆ ಈ ಬಾರಿ ಪಿಒಕೆ ದಾಟಿ ಪಾಕಿಸ್ತಾನದ ಒಳಗೆ 100 ಕಿಲೋಮೀಟರ್ವರೆಗೆ ನುಗ್ಗಿ ಉಗ್ರ ನೆಲೆಗಳನ್ನು ಭಾರತ ನಾಶ ಮಾಡಿತು. ಭಾರತದ ಈ ನಿರ್ಧಾರ ಪಾಕಿಸ್ತಾನಕ್ಕೆ ಕಠಿಣ ಮತ್ತು ಅನಿರೀಕ್ಷಿತವಾಗಿತ್ತು. आतंकियों ने हमारी बहनों का सिंदूर उजाड़ा था, इसलिए भारत ने आतंक के ये हेडक्वार्टर्स उजाड़ दिए. भारत के इन हमलों में 100 से अधिक खूंखार आतंकवादियों को मौत के घाट उतारा गया है. ಪ್ರಧಾನಮಂತ್ರಿ ಮೋದಿ ಅವರ ನಿರ್ಧಾರ ಕೇವಲ ಪಾಕಿಸ್ತಾನದ ಪಾಪಿ ಯೋಚನೆಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಮಣ್ಣು ಮಾಡಲಿಲ್ಲ, ಬದಲಾಗಿ ವಿಕಾಸದ ಎಕ್ಸಲೇಟರ್ ಮೇಲೆ ಮೋದಿ ಕಾಲಿಟ್ರು. ಅದು ಕಾಶ್ಮೀರದ ದಿಲ್ಲಿಯ ಜೊತೆ ಸೇರುವಂತೆ ಮಾಡಿತು. कश्मीर को बाकी मुल्क के साथ जोड़ें, लेकिन आज जो अंग्रेज पूरा नहीं कर पाए वो आपके हाथों पूरा हुआ और जम्मू कश्मीर की वादी को बाकी मुल्क के साथ जोड़ दिया गया. ಒಂದೇ ಭಾರತದ ಮೂಲಕ ಪಿಎಂ ಮೋದಿ ಹೊಸ ಕಾಶ್ಮೀರದ ವಿಕಾಸದ ಹೊಸ ಅಧ್ಯಾಯವನ್ನ ಆರಂಭಿಸಿದ್ದಾರೆ. ಅಂದಹಾಗೆ ಕಾಶ್ಮೀರದಲ್ಲಿ ಈ ಹೊಸ ಕನಸಿನ ಅಧ್ಯಾಯ ಶುರುವಾಗಿದ್ದು 370ನೇ ವಿಧಿ ಮತ್ತು ಆರ್ಟಿಕಲ್ 35A ರದ್ದು ಮಾಡಿದ ಬಳಿಕ ಮೋದಿ ಅವರ ಈ ನಿರ್ಧಾರ ಕೂಡ ಒಂದು ಸಾಹಸದ ನಿರ್ಧಾರ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ 370ನೇ ವಿಧಿಯ ರದ್ದತಿ ಬಿಡಿ, ಆ ಬಗ್ಗೆ ಚರ್ಚೆ ಮಾಡಿದ್ರೂ ಕೂಡ ದೇಶದಲ್ಲಿ ರಕ್ತದ ಕೋಡಿ ಹರಿಯುತ್ತೆ ಅಂತ ಬೆದರಿಕೆಗಳನ್ನ ಹಾಕಲಾಗ್ತಿತ್ತು. ಆದರೆ ಮೋದಿ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದು ಅಲ್ಲದೆ ಕಾಶ್ಮೀರದಲ್ಲಿ ಗಲಭೆಯಾಗದಂತೆ ನೋಡಿಕೊಂಡ್ರು. 370ನೇ ವಿಧಿ ಮತ್ತು ಆರ್ಟಿಕಲ್ 35A ತೆಗೆದು ಹಾಕಿದ್ದಕ್ಕೆ ಕಾಶ್ಮೀರದ ಕಣಿವೆಯಲ್ಲಿ ಶಾಂತಿ ಸ್ಥಾಪನೆ ಮಾತ್ರವಲ್ಲ, ಇಷ್ಟು ದಿನ ಕಣಿವೆ ರಾಜ್ಯಕ್ಕೆ ಕಾಲಿಡಲು ಹೆದರುತ್ತಿದ್ದ ಪ್ರವಾಸಿಗರು ಕೂಡ ಕಾಶ್ಮೀರಕ್ಕೆ ಭೇಟಿ ನೀಡಲು ಶುರು ಮಾಡಿದ್ರು. 2019ರಲ್ಲಿ ಒಟ್ಟು 1,62,00,000 ಜನ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಅದೇ 2024ರಲ್ಲಿ ಪ್ರವಾಸಿಗರ ಸಂಖ್ಯೆ 2.36 ಕೋಟಿಗೆ ತಲುಪಿದೆ. ಇದಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಕಳೆದ 6 ವರ್ಷಗಳಲ್ಲಿ ಬರೋಬ್ಬರಿ 80,000 ಕೋಟಿ ರೂಪಾಯಿಯಷ್ಟು ಹೂಡಿಕೆಯಾಗಿದೆ. ರಾಜ್ಯದ ಖಜಾನೆಗೆ ಹರಿದು ಬರ್ತಿರೋ ಆದಾಯ ಪ್ರತಿ ವರ್ಷ 15% ಹೆಚ್ಚಳವಾಗ್ತಿದೆ. ಮೋದಿಯ ಅತ್ಯಾಕರ್ಷಕ ನಿರ್ಧಾರಗಳು ದೇಶಕ್ಕೆ ದಿಕ್ಸೂಚಿ ಮಾತ್ರವಲ್ಲ, ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಹೊಸ ಮೈಲಿಗಲ್ಲು ಸ್ಥಾಪಿಸೋಕೆ ಸಹಾಯವಾಯಿತು. ಭಾರತ 2017ರಲ್ಲಿ ಒಂದೇ ಬಾರಿಗೆ 118 ಸ್ಯಾಟಲೈಟ್ಗಳನ್ನು ಹಾರಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿತು. 2023ರಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಉಪಗ್ರಹ ಲ್ಯಾಂಡ್ ಮಾಡಿದ ಮೊದಲ ದೇಶ ಅಂತ ಭಾರತ ಕರೆಸಿಕೊಳ್ತು. ಅದೇ ರೀತಿ 2023ರಲ್ಲಿ ಭಾರತ ತನ್ನ ಮೊದಲ ಸೂರ್ಯ ಮಿಷನ್ ಆರಂಭಿಸಿತು. 2024ರಲ್ಲಿ ಭಾರತ ಅಂತರಿಕ್ಷದಲ್ಲಿ 2 ಉಪಗ್ರಹಗಳನ್ನು ಜೋಡಿಸುವ ಮೂಲಕ ವಿಶ್ವದ 4ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇದಿಷ್ಟೇ ಅಲ್ಲ, ಭಾರತ ಮಿಷನ್ ಗಗನಯಾನ, ಚಂದ್ರಯಾನ 4 ಮತ್ತು ಶುಕ್ರಯಾನ ಮಿಷನ್ಗಳ ಮೇಲೂ ಭಾರತ ಕೆಲಸ ಮಾಡ್ತಿದೆ. ಜೊತೆಗೆ ತನ್ನ ಸ್ವಂತ ಸ್ಪೇಸ್ ಸ್ಟೇಷನ್ ನಿರ್ಮಿಸುವ ಕಾರ್ಯದಲ್ಲೂ ಭಾರತ ತೊಡಗಿಕೊಂಡಿದೆ. ಶುಭಾಂಶು ಶುಕ್ಲಾ ಅವರ ಬಾಹ್ಯಾಕಾಶ ಯಾತ್ರೆ ಇದರ ಮೊದಲ ಹೆಜ್ಜೆ ಅಂತ ಪರಿಗಣಿಸಲಾಗಿದೆ.
ಪ್ರಧಾನಿ ಮೋದಿ ಅವರ ಮೊದಲ ಮತ್ತು ಎರಡನೇ ಆಡಳಿತ ಅವಧಿ ಐತಿಹಾಸಿಕವಾಗಿ ಪ್ರಮುಖ ಎನಿಸಿವೆ. ಇದಕ್ಕೆ ಕಾರಣ ಅವರ ದೂರದೃಷ್ಟಿ ಮತ್ತು ಕಠಿಣ ಹಾಗೂ ಅಚ್ಚರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರ ಛಾತಿ ಅಂದ್ರೆ ತಪ್ಪಾಗಲಾರದು. ಅದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತಮ್ಮ ಸಾಮರ್ಥ್ಯವನ್ನ ಮೋದಿ ತಮ್ಮ ಆಡಳಿತದ 3ನೇ ಅವಧಿಯಲ್ಲಿ ಜಾರಿ ಇಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.